ಸ್ನೇಹಿತರೆ, ನಾವು ಪುನಃ ಮಾರ್ಕೆಟ್ಗೆ ಬಂದಿದ್ದ ತಕ್ಷಣವೇ ಅನ್ಲೋಡ್ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಟ್ವಿ. ಅನ್ಲೋಡ್ ಎಲ್ಲ ಆಗೋಯ್ತು. ನಮ್ಮ ಗಾಡಿ ನೋಡಿ, ಚೀಲ ಎಲ್ಲ ಕೂಡ ಇಳಿಸ್ಕೊತಾ ಇದ್ದಾರೆ. ಅದ್ರ ಜೊತೆ ಕೂಡ ಇನ್ನೊಂದು ಗಾಡಿ ಬೇರೆ ಬಂದಿತ್ತು, ಆ ಗಾಡಿನೂ ಖಾಲಿ ಆಗ್ತಾಯಿದೆ ನೋಡಿ. ಮಾಲೆಲ್ಲ ಕೂಡ ಪುನಃ ಮಾರ್ಕೆಟಲ್ಲೇ ಖಾಲಿ ಆಗೋಯ್ತು. ಅದೆಲ್ಲ ಆದಮೇಲೆ ನಾವು ಇಲ್ಲಿ ಲೋಡಿಂಗ್ ಕೇಳೋಣ ಅಂತ ಬಂದಿದ್ವಿ. ಈರುಳ್ಳಿ ಎಲ್ಲ ಕೂಡ ನಮ್ಮ ಸ್ನೇಹಿತರ ಗಾಡಿಗಳೆಲ್ಲ ಲೋಡ್ ಆಗ್ತಾಯಿದ್ವು. ಅದೆಲ್ಲ ಆದಮೇಲೆ ನಾವು ಪುನಃ ಮೈನ್ ಸಿಟಿಗೆ ಹೋಗ್ತಾಯಿದ್ವಿ. ಯಾಕಂದರೆ ಅಲ್ಲಿ ಬಟ್ಟೆ ಅವು ಎಲ್ಲ ಕೂಡ ಕಮ್ಮಿ ರೇಟ್ಗೆ ಸಿಗ್ತವೆ ಅಂತೇಳಿ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಅಣ್ಣ ನಮ್ಮ ಕರ್ನಾಟಕದವರೇ. ಅದೆಲ್ಲ ಆದಮೇಲೆ ಸಾಯಂಕಾಲ ಟೈಮಲ್ಲಿ ಮತ್ತೆ ನಮ್ಮ ಯಾಸಿನ್ ಅಣ್ಣವ್ರ ಗಾಡಿ ಬಂತು. ಫಸ್ಟ್ನೇ ಟ್ರಿಪ್ಪು ಬಂದಿರೋದು ಈ ಗಾಡಿ ನೋಡಿ. ಎಲ್ಲ ಕೂಡ ಮಾಡಿಫಿಕೇಷನ್ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಾಡಿ ತುಂಬ ಚೆನ್ನಾಗಿ, ಗಾಡಿ ಎಲ್ಲ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ ನಮ್ಮ ಯಾಸಿನ್ ಅಣ್ಣವರು. ಇದು ಗಾಡಿ ತುಂಬ ಜನ ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಇದು ಯಾರ್ದು ಅಂತ ತುಂಬ ಕಮೆಂಟ್ಸ್ ಎಲ್ಲ ಮತ್ತು ಮೆಸೇಜ್ ಎಲ್ಲ ಮಾಡ್ತಾಯಿದ್ದೀರಾ. ಇದು ಯಾರ್ದು ಅಲ್ಲ, ನಮ್ಮ ತರೀಕೆರೆ ಗಾಡಿ ಇದು, ನಮ್ಮ ಯಾಸಿನ್ ಅಣ್ಣವ್ರದ್ದು. ಜರ್ಕಿನೆಲ್ಲ ಹಾಕೊಂಡು ನಿಂತಿದ್ದಾರಲ್ಲ, ಅವರೇ ಈ ಗಾಡಿ ಓನರು ಮತ್ತು ಡ್ರೈವರು, ಓನರ್ ಕಮ್ ಡ್ರೈವರು. ಮತ್ತು ಅವ್ರ ಜೊತೆ ಇನ್ನೊಬ್ಬರು ಡ್ರೈವರ್ ಇದ್ದಾರೆ, ನಯಾಜ್ ಅಂತ. ನಮ್ಮ ಯಾಸಿನ್ ಅಣ್ಣವ್ರ ಗಾಡಿಯಲ್ಲೂ ಸಹ ಬೀನ್ಸ್ ಲೋಡ್ ಮಾಡ್ಕೊಂಬಂದಿದ್ರು. ಎಲ್ಲ ಅನ್ಲೋಡ್ ಮಾಡೋದಕ್ಕೆಲ್ಲ ಡೋರೆಲ್ಲ ತೆಗಿತಾ ಇದ್ದೀವಿ ನೋಡಿ. ಇಲ್ಲೇ ಗಾಡಿ ಎಲ್ಲ ಖಾಲಿ ಆಗೋಗುತ್ತೆ ಮಾರ್ಕೆಟಲ್ಲಿ. ನಮ್ಮ ಯಾಸಿನ್ ಅಣ್ಣವರು ನಮಗೆ ಮುಂಚೆಯಿಂದನೂ ಹಳೆ ಸ್ನೇಹಿತರೆ. ಮತ್ತು ಇವರು ನಮ್ಮ ನಯಾಜ್ ಅಣ್ಣವರು ಅಷ್ಟೇ. ತುಂಬ ಜನ ಗಾಡಿ ನೋಡಿ ತುಂಬ ಜನ ಮೆಸೇಜ್ ಎಲ್ಲ ಮಾಡ್ತಾಯಿದ್ರಿ. ಅದೆಲ್ಲ ಆದಮೇಲೆ ನಾವು ಇಲ್ಲಿ ವಡಾಪಾವ್ ತಿನ್ನೋಣ ಅಂತ ಬಂದ್ವಿ. ಗಾಡಿ ಎಲ್ಲ ಖಾಲಿ ಆದಮೇಲೆ ನಮ್ಮ ಗಾಡಿನೂ ಮತ್ತು ಯಾಸಿನ್ ಅಣ್ಣವ್ರ ಗಾಡಿ ಎಲ್ಲ ಕೂಡ ಪಾರ್ಕಿಂಗ್ ತಂದು ನಿಲ್ಲಿಸಿ ವಡಾಪಾವ್ ತಿಂದು ಬರೋಣ ಅಂತ ಹೋಗಿದ್ರೆ ಎಲ್ಲರೂ ಡ್ರೈವರ್ಸು, ಮಹಾರಾಷ್ಟ್ರ ಡ್ರೈವರ್ಸು, ರಾಜಸ್ಥಾನ್ ಡ್ರೈವರ್ಸ್ ಎಲ್ಲ ಕೂಡ ನಮ್ಮ ಗಾಡಿ ಹತ್ರ ಬಂದು ನಮ್ಮ ಯಾಸಿನ್ ಅಣ್ಣವ್ರ ಗಾಡಿ ಹತ್ರ ನಿಂತಿದ್ರು. ನಮ್ಮ ಗಾಡಿ ನೋಡೋಣ ಅಂತಲೇ ನಿಂತಿದ್ರಂತೆ. ಇಷ್ಟೊತ್ತು ಲೈಟಿಂಗ್ಸ್ ಎಲ್ಲ ಆನ್ ಮಾಡಿ ತೋರಿಸಿ ಅಂತ ಸುಮಾರು ಒಂದು 10-15 ಜನ ಬಂದಿದ್ದರು ಗಾಡಿ ನೋಡೋಕ್ಕೆ ಅಂತಲೇ. ಅಷ್ಟು ಚೆನ್ನಾಗಿ ಗಾಡಿ ರೆಡಿ ಮಾಡಿಸಿದ್ದೀರಾ. ನಿಮ್ಮ ಕರ್ನಾಟಕದಲ್ಲಿ ಎಲ್ಲ ಕೂಡ ತುಂಬ ಚೆನ್ನಾಗಿ ಗಾಡಿಗಳು ರೆಡಿ ಮಾಡಿಸ್ತೀರಾ ಮತ್ತು ತುಂಬ ಚೆನ್ನಾಗಿ ಗಾಡಿಗಳನ್ನ ಇಟ್ಕೊತೀರಾ ಅಂತ ನಮಗೆ ಹೇಳ್ತಾಯಿದ್ರು. ಅದೆಲ್ಲ ಆದಮೇಲೆ ಅಲ್ಲಿಂದ ನಮ್ಮ ಯಾಸಿನ್ ಅಣ್ಣವರು ಲೋಡಿಂಗ್ ಮಾಡೋಣ ಅಂತ ಹೊರಟರು. ಅದೆಲ್ಲ ಆದಮೇಲೆ ನಾನು ಈ ಕಡೆ ಬಾಂಬೆ ಕಡೆ ಬಂದೆ.